ಇನ್ನು ಬಳಸಿದ್ದ ವಸ್ತುಗಳು, ರೇಣುಕಾಸ್ವಾಮಿ ಹತ್ಯೆಗೆ ಬಳಸಿದ್ದ ವಸ್ತುಗಳು, ಲಾಠಿ, ದೊಣ್ಣೆ, ಬೆಲ್ಟ್ನಲ್ಲಿ ರಕ್ತದ ಮಾದರಿ ಪತ್ತೆಯಾಗಿದೆಯಂತೆ. ದರ್ಶನ್ ಮನೆಯಲ್ಲಿದ್ದ ದೊಣ್ಣೆಗಳ ಮೇಲೂ ರಕ್ತದ ಕಲೆ ಪತ್ತೆ. DNA ಪರೀಕ್ಷೆಯಲ್ಲೂ ರಕ್ತದ ಮಾದರಿ ಪತ್ತೆಯಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಅಂದರೆ ಕೆಲವೊಂದು ಕ್ರೈಮ್ ನಡೆದ ಸ್ಥಳದಲ್ಲಿ ವಸ್ತುಗಳನ್ನು ವಶಪಡಿಸ್ಕೊಂಡಿದ್ರು ಇವರು. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡೋದಕ್ಕೆ ಇವರೇನೋ ರಿಪೀಸ್ ಪಟ್ಟಿಯಂತೆ, ದೊಣ್ಣೆಯಂತೆ ಎಲ್ಲವನ್ನು ವಶಪಡಿಸ್ಕೊಂಡಿದ್ರಲ್ಲ, ರೇಣುಕಾಸ್ವಾಮಿ ಹಲ್ಲೆಗೆ ಬಳಸಿದ್ದ ವಸ್ತುಗಳು ಈಗ ಸಾಕ್ಷಿಗಳಾಗ್ತಾ ಇದೆ. ಈಗ ಹೊಡೆದಾಗ, ಮೈ ಮೇಲೆ ಹೊಡೆದಾಗ ರಕ್ತ ಅಂಟ್ಕೊಂಡಿರುತ್ತೆ ಅದರ ಮೇಲೆ. ಹಾಗಾಗಿ ಈಗ ಲಾಠಿ, ದೊಣ್ಣೆ, ಆಮೇಲೆ ಬೆಲ್ಟ್ ತೊಗೊಂಡೇನೋ ಹೊಡೆದಿದ್ರಂತೆ, ಅದೆಲ್ಲದರ ಮೇಲೆ ರಕ್ತದ ಮಾದರಿ ಸಿಕ್ಕಿದೆ. ರೇಣುಕಾಸ್ವಾಮಿ ಹಲ್ಲೆಗೆ ಬಳಸಿದ್ದ ವಸ್ತುಗಳು. ಇದು FSL ರಿಪೋರ್ಟ್ ನಂಬರ್ 3. ಮೊದಲನೇದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನಂಬರ್ 1, FSL ರಿಪೋರ್ಟ್ ನಂಬರ್ 2, FSL ರಿಪೋರ್ಟ್ ನಂಬರ್ 3. ಇದು ವಸ್ತುಗಳ ಮೇಲೆ ಬಂದಿರತಕ್ಕಂಥದ್ದು. ದರ್ಶನ್ ಮನೆಯಲ್ಲೂ ಏನೋ ಲಾಠಿ ಇತ್ತಂತೆ, ಅದರ ಮೇಲೂ ರಕ್ತ ಪತ್ತೆಯಾಗಿದೆ. ರಿಪೀಸ್ ಪಟ್ಟಿ, ದೊಣ್ಣೆಗಳ ಮೇಲೂ ರಕ್ತದ ಮಾದರಿ. ಆಮೇಲೆ ಅದನ್ನೆಲ್ಲ ತೆಗೆದು DNA ಟೆಸ್ಟ್ ಮಾಡಿದಾಗ ಇದೆಲ್ಲ ರೇಣುಕಾಸ್ವಾಮಿ ರಕ್ತ ಅಂತ ಗೊತ್ತಾಗಿದೆ. ಅದರ ಅರ್ಥ ಆತನ ಮೇಲೆ ಹಲ್ಲೆಗೆ ಬಳಸಿರುವ ವಸ್ತುಗಳು ಇದು ಅಂತ ಕನ್ಫರ್ಮ್ಡ್ ಆಗಿ ಗೊತ್ತಾಗ್ತಾ ಇದೆ. ಕನ್ಫರ್ಮ್ ಆಯಿತು, ಇದೇ ವಸ್ತುಗಳಿಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ. ಇದು ಕೂಡ ಮೇಜರ್ ಎವಿಡೆನ್ಸ್ ಆಗುತ್ತೆ. ಇವೆಲ್ಲ ಭೌತಿಕ ವಸ್ತುಗಳಾಗಿರೋದ್ರಿಂದ ಕೋರ್ಟ್ನಲ್ಲಿ ಇವೆಲ್ಲನೂ ಪ್ರೈಮರಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದಿಷ್ಟೇ ಅಲ್ಲ, ಇನ್ನೂ ಹಲವಾರು ವಿಚಾರಗಳಿದೆ. ಇಷ್ಟಕ್ಕೋಸ್ಕರ ಕಾದಿರಲಿಲ್ಲ ಅವರು. ಇನ್ನೂ ರಿಪೋರ್ಟ್ಗಳು ಇದೆ. ಇನ್ಯಾವ್ಯಾವ ರಿಪೋರ್ಟ್ ಇದೆ, ಇನ್ನೇನೇನು ಹೇಳುತ್ತೆ ಅಂತಕ್ಕಂಥದ್ದನ್ನು ನಾವೀಗ ನೋಡ್ತಾ ಹೋಗಬೇಕು. ಪ್ರಮುಖವಾಗಿ ಇದೆಲ್ಲವನ್ನು ನೋಡ್ತಾ ಇದ್ದರೆ ದರ್ಶನ್ಗೆ ನನ್ನ ಪ್ರಕಾರ ಜಾಮೀನು ಸಿಗೋದು ಡೌಟೇ ಏನಪ್ಪ. ಜಾಮೀನು ಸಿಗೋದು ಡೌಟ್ ಅಂತ ಅನ್ನಿಸ್ತಾ ಇದೆ. ಎಲ್ಲ ವಿಚಾರಣೆ ಮುಗಿಯೋ ತನಕ ಜಾಮೀನೇ ಕೊಡಬಾರ್ದು ಅಂತ. ಇನ್ನು ವೆರಿ ಇಂಪಾರ್ಟೆಂಟ್, ಪೊಲೀಸರು ವೆಯ್ಟ್ ಮಾಡ್ತಾ ಇದ್ದದ್ದು ಈ ಮೊಬೈಲ್ಗಳನ್ನು ರೀಟ್ರೀವ್ ಮಾಡಿದ್ರಲ್ಲ ಅದು. ಕೊಲೆಯಾದ ಬಳಿಕ ದರ್ಶನ್ ಮತ್ತು ಪವಿತ್ರ ಅವರೇನೋ ಮೀಟ್ ಮಾಡಿದಾರಂತೆ. CCTV DVRಗಳನ್ನು ರೀಟ್ರೀವ್ ಮಾಡಿದ್ದಾರೆ FSL ಅವರು. ಮೊಬೈಲ್ ರೀಟ್ರೀವ್ನಲ್ಲೂ ದರ್ಶನ್ ಪಾತ್ರ ಬಯಲಾಗಿದೆ. ಅದೇನೋ ರಾಜಕಾರಣಿಗಳಿಗೆಲ್ಲ ಕಾಲ್ ಮಾಡಿದ್ರು ಅಂತೆಲ್ಲ. ಆಮೇಲೆ ಕೊಲೆಯಾದ ಮೇಲೆ ದರ್ಶನ್ ಮತ್ತು ಪವಿತ್ರ ಅವರೇನೋ ಮೀಟಿಂಗ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಗೊತ್ತಾಗಿದೆ. ಆರೋಪಿಗಳು ಅವರಿಬ್ಬರು ಅಂತಲೇ ಅಲ್ಲ, ಎಲ್ಲರೂ ಕೂಡ ಎಲ್ಲರ ಮೊಬೈಲನ್ನು ಪೊಲೀಸರು ವಶಪಡಿಸ್ಕೊಂಡಿದ್ರು. ಜೊತೆಗೆ ದರ್ಶನ್ ಮನೆ ಹತ್ತಿರ ಇದ್ದ CCTV, ಪವಿತ್ರ ಗೌಡ ಮನೆಯಲ್ಲಿದ್ದ CCTV, ಸ್ಟೋನಿ ಬ್ರೂಕ್ಸ್ನಲ್ಲಿದ್ದ CCTV ಎಲ್ಲವನ್ನು ವಶಪಡಿಸ್ಕೊಂಡಿದ್ರು. ಕೆಲವೆಲ್ಲ ದೃಶ್ಯಗಳು ಡಿಲೀಟ್ ಆಗಿತ್ತು, ಬಟ್ ರೀಟ್ರೀವ್ ಮಾಡಿದ್ದಾರೆ. ಆಮೇಲೆ ಮೊಬೈಲ್ಗಳನ್ನು ವಶಪಡಿಸ್ಕೊಂಡಿದ್ರಲ್ಲ 17 ಜನ ಆರೋಪಿಗಳಿಂದ, ಅದನ್ನು ಎಲ್ಲ ರೀಟ್ರೀವ್ ಮಾಡಿದ್ದಾರೆ. ರೀಟ್ರೀವ್ ಮಾಡಿದ ನಂತರ ಏನೇನು ವಿಚಾರ ಗೊತ್ತಾಯಿತು? ಕೊಲೆಯಾದ ಬಳಿಕ ದರ್ಶನ್ ಪವಿತ್ರ ಗೌಡ ಅವರೇನೋ ಮೀಟ್ ಮಾಡಿದ್ದಾರೆ. ಅವರಿಬ್ಬರೇ ಅಲ್ಲ, ಆರೋಪಿಗಳು ಕೂಡ ಓಡಾಡಿದ್ದಾರೆ, ದರ್ಶನ್ ಮನೆಗೆಲ್ಲ ಬಂದಿದ್ದಾರೆ. ಅವೆಲ್ಲ CCTV ಫುಟೇಜಲ್ಲಿ ಸಿಕ್ಕಿದೆ, ಸಿಕ್ಕಿರ್ತಕ್ಕಂಥದ್ದು. ಆಮೇಲೆ ಮತ್ತೊಂದು ಆರೋಪಿಗಳ ಮೀಟಿಂಗ್ ಮತ್ತು ಪೊಲೀಸರ ಭಯದಿಂದ CCTV ವಿಡಿಯೋನ ಇವರೆಲ್ಲ ಡಿಲೀಟ್ ಮಾಡಿದರು, ಅದು ಕೂಡ ಸಿಕ್ಕಿದೆ. ಟೆಕ್ನಿಷಿಯನ್ಸನ್ನು ಕರೆಸಿ ವಿಡಿಯೋ ಡಿಲೀಟ್ ಮಾಡಿದ್ರಂತೆ ದರ್ಶನ್. ಯಾಕೆಂದರೆ ಈ CCTV ಅಷ್ಟು ಸುಲಭಕ್ಕೆ ಡಿಲೀಟ್ ಮಾಡೋಕ್ಕೆ ಬರಲ್ಲ, ಟೆಕ್ನಿಷಿಯನ್ಸನ್ನೇ ಕರೆಸಿ ಡಿಲೀಟ್ ಮಾಡಿಸಿದ್ರು ಅಂತ. CCTV DVRಗಳನ್ನು ರೀಟ್ರೀವ್ ಮಾಡೋದಕ್ಕೆ ಯಶಸ್ವಿಯಾಗಿದೆ FSL ಟೀಮ್. ಹಾಗಾಗಿ ಆ ರಿಪೋರ್ಟ್ ಎಲ್ಲ ಈಗ ಕೈ ಸೇರಿದೆ. ದರ್ಶನ್ ಮನೆಯಲ್ಲಿ ಯಾರ್ಯಾರು ಬಂದಿದ್ದರು, ಎಷ್ಟೆಷ್ಟು ಗಂಟೆಗೆ ಬಂದರು ಎಲ್ಲ ಗೊತ್ತಾಗಿದೆ. ಪವಿತ್ರ ಗೌಡ ಮನೆಯಲ್ಲಿ ಎಷ್ಟೆಷ್ಟು ಗಂಟೆಗೆ ಬಂದರು, ಯಾರ್ಯಾರು ಬಂದರು ಗೊತ್ತಾಗಿದೆ. ಸ್ಟೋನಿ ಬ್ರೂಕ್ಸು ಎಲ್ಲ CCTV ಇಂಪಾರ್ಟೆಂಟ್ ಗೊತ್ತಾಗುತ್ತೆ. ಯಾಕೆಂದರೆ ಈ ಆರೋಪಿಗಳು ಈಗಾಗಲೇ ಹೇಳಿಕೆ ಕೊಟ್ಟಿರೋದ್ರಿಂದ ಅವರು ಕೊಟ್ಟಿರೋ ಹೇಳಿಕೆಗೂ ಇದಕ್ಕೂ ತಾಳೆ ಆಗಬೇಕಲ್ಲ. ಹೌದು ಸರ್, ನಾನು 5 ಗಂಟೆಗೆ ಸ್ಟೋನಿ ಬ್ರೂಕ್ಸಿಗೆ ಬಂದೆ, 7 ಗಂಟೆಗೆ ಇನ್ನೊಂದು ಕಡೆ ಹೋದೆ, ಇದೆಲ್ಲ ಹೇಳಿರ್ತಾರೆ ಅವರು.